ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜಿನೆಡ್ P20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಮೇಯ್ನ್ ಅಪ್ಡೇಟ್ ಏನು ಅಂತಂದರೆ, ಆಲ್ರೆಡಿ ನಾನು ಓದ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದಾಗ ತುಂಬ ಜನ ಕೇಳ್ತಾ ಇದ್ರಿ, ಇಬ್ಬರು ಏನಕ್ಕೆ ರೈಸ್ ಹಾಕ್ತಾಯಿದ್ದೀರಾ, ರೈಸ್ ಹಾಕ್ಬಾರ್ದು ಅಕ್ಕಿಗಳಿಗೆ, ಆಮೇಲೆ ಅಕ್ಕಿಗೆ ಡೈಲಿ ರೋಟೀನ್ ಏನು ಥರ ಕೊಡ್ತಾ ಇದ್ದೀರಾ, ಹಾಗೆ ಜೊತೆ ಮಾಡೋದು ಹೇಗೆ ಅಂತ ತುಂಬ ಜನ ಕೇಳಿದ್ರಿ. ಓಕೆನಾ, ಇದು ನಾವು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಮುಂದೆ ಬರೋ ವೀಡಿಯೋದಲ್ಲೆಲ್ಲ ನಿಮಗೆ ಪೂರ್ತಿ ತಿಳಿಸ್ಕೊಡ್ತೀನಿ ಮಾಹಿತಿಗಳನ್ನ. ಯಾವ ಥರ ಜೊತೆ ಮಾಡಬೇಕು, ಅಕ್ಕಿಗಳನ್ನೆಲ್ಲ ಯಾವ ಥರ ನೋಡ್ಕೊಬೇಕು, ಆಮೇಲೆ ರೈಸ್ ಏನಕ್ಕೆ ಹಾಕ್ತೀನಿ ಅನ್ನೋದೆಲ್ಲ ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೀನಿ. ಓಕೆನಾ, ಈ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಯಾರು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಈ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಇವಾಗ ಗೂಡು ಕಡೆ ಬಂದರೆ ನೋಡ್ಬೋದು, ನಾನು ಕೆಲವು ಜೊತೆಗಳನ್ನ ಸಹ ಹಾಕಿದ್ದೀನಿ. ಈ ಜೊತೆಗಳಲ್ಲಿ ಈ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಜೊತೆ, ಇದು ನಮ್ಮ ಹಳೇ ಲೈನು ಕಾಲದುಮ. ಓಕೆ, ನೀವೆಲ್ಲರೂ ನೋಡಿರ್ತೀರ. ಹಾಗೆ ನಮ್ಮ ಗೇರ್ವಾ, ಈ ಗೇರ್ವಾ ನಮ್ಮ ರೇಗ್ ದಾರಲ್ಲಿ ಬಿಚ್ಕೊಂಡಿರೋದು. ಈ ಜೊತೆ ನಾನು ನೋಡ್ಕೊಬೋದು, ಗಂಡಕ್ಕಿ ಸ್ವಲ್ಪ ಲೆಂತ್ ಇದೆ, ಹಾಗೆ ಹೆಣ್ಣಕ್ಕಿ ಸ್ವಲ್ಪ ಮೀಡಿಯಂ ಶಾರ್ಟ್ ಲೈನ್ ಇದೆ. ಹಾಗೆ ಇದು ಗಂಡು ಅಗ್ಲಬಲ್ ಆಗಿರ್ಬೋದು, ಮತ್ತು ಹೆಣ್ಣು ಸಿಂಗಲ್ ಟೈಲ್ ಆಗಿರ್ಬೋದು. ಆ ಥರ ನೋಡಿ ಮ್ಯಾಚಿಂಗ್ ನಾನು ಜೊತೆ ಮಾಡ್ಕೊತಾ ಇದ್ದೀನಿ. ನನಗೂ ಅಷ್ಟೊಂದು ಜೊತೆ ಮಾಡೋಕ್ಕೆ ಬರಲ್ಲ. ನನಗೆ ತಿಳಿದಿರೋ ಮಟ್ಟಕ್ಕೆ ಕಾರ್ಬನ್ ಶೇಡ್ ಕಣ್ಣಲ್ಲಾಗಿರ್ಬೋದು, ಹಾಗೆ ನಾರ್ಮಲ್ ಪ್ಲೇನ್ ಶೇಡ್ ಆಗಿರ್ಬೋದು, ಹಾಗೆ ಬಣ್ಣ ಎಲ್ಲನೂ ಸಹ ನೋಡಿ ಅಕ್ಕಿ ನಾನು ಜೊತೆ ಮಾಡೋಕ್ಕೂ ಮುಂಚೆ ಕೆಲವೊಂದ್ಸಲ ಏನು ಮಾಡ್ತೀನಿ ಅಂತಂದರೆ, ನಮ್ಮ ಮನೆಯಲ್ಲಿ ಆಡಿರೋ ಅಕ್ಕಿಗಳು ಯಾವ ದಿಕ್ಕಲ್ಲಿ ಹೋಗಿ ಯಾವ ದಿಕ್ಕಲ್ಲಿ ಬರುತ್ತೆ ಅದನ್ನೆಲ್ಲ ಪೂರ್ತಿ ನಾನು ನೋಡ್ಕೊಂಡು ಅಕ್ಕಿಗಳನ್ನ ಜೊತೆ ಮಾಡ್ಕೊತೀನಿ. ಆವಾಗ ಅಕ್ಕಿಗಳು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಹಾಗೆ ಇಲ್ಲಿ ನೋಡ್ಬೋದು, ನಮ್ಮ ಗುಲ್ದಾರ್ ಜೊತೆ ಹಾಕ್ಕೊಂಡಿದ್ದೀನಿ. ಗುಲ್ದಾರ್ ಜೊತೆ ಮರಿ ಮಾಡಿದೆ, ಅದ್ರದ್ದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಹಾಗೆ ಈ ಜೊತೆನೂ ಸಹ ತುಂಬ ಜನ ಕೇಳಿದ್ದೀರಾ ಇದ್ರದ್ದು ಸಪ್ರೇಟ್ ವಿಡಿಯೋ ಮಾಡಿ ತೋರಿಸಿ ಅಂತ, ಅದರದ್ದು ಸಹ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಹಾಗೆ ಬಿರಿಯಾನಿ ರೈಸ್ ಏನಕ್ಕೆ, ಬಿರಿಯಾನಿ ರೈಸ್ ಅಂತ ಅದೊಂದೇ ಅಂತಲ್ಲ, ನೀವು ಪಾರಳಕ್ಕಿಗಳಿಗೆ ರಸಮನ್ನ ಆಗಿರ್ಬೋದು, ಏನು ಅಂತಂದರೆ ಈಗ ಗರಂ ಮಸಾಲೆ ಆಗಿರ್ಬೋದು, ಆ ಗರಂ ಮಸಾಲೆ ನೀವು ಏನು ಅಂದರೆ ಈ ಮೆಣಸು, ಈ ಜೀರಿಗೆ ಎಲ್ಲನೂ ಸಹ ಆ್ಯಡ್ ಆಗಿರುತ್ತಲ್ವ, ಆದ್ದರಿಂದ ಅಕ್ಕಿಗಳು ಗಂಟ್ಲುಗಳೆಲ್ಲ ಮತ್ತು ಎಲ್ತು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಸ್ಪೈಸಿ ಫುಡ್ ಅಕ್ಕಿಗಳು ಗಂಟ್ಲಿಗೆಲ್ಲ ಬಿರೋದ್ರಿಂದ ಅದಕ್ಕೆ ಯಾವುದೇ ಥರ ಇನ್ಫೆಕ್ಷನ್ ಆಗಿರ್ಬೋದು ಆ ಥರ ಏನೂ ಆಗೋದಿಲ್ಲ. ಹಾಗೆ ಇನ್ನೊಂದು ಮಾಹಿತಿ ಏನು ಅಂತಂದರೆ, ಬಿಡೋರು ಅಕ್ಕಿನ ಹುಷಾರಾಗಿ ಬಿಡ್ರಿ ಅಕ್ಕಿಗಳನ್ನ. ಏನಕ್ಕೆ ಅಂತಂದರೆ, ಈಗ ಹೊಡೆದಿರ್ಕಿರ್ತೀರ ಅಕ್ಕಿಗಳನ್ನೆಲ್ಲ, ಇವಾಗ ಏನು ಬಿಡತ್ತೆ ಬಿಡೋಕೆ ಹೋಗ್ತೀರ, ಕೆಲವು ಅಕ್ಕಿಗಳಿಗಿನ್ನ ರೆಕ್ಕೆ ಫ್ರೀ ಆಗಿರೋಲ್ಲ. ಸಣ್ಣ ಪುಟ್ಟ ಅಕ್ಕಿ ಏನು ಅಂದರೆ ಮೀಡಿಯಮ್ ಹೈಟಲ್ಲಿ ಆಡ್ತಾ ಇರುತ್ತೆ, ಹಂಗೆ ದೂರ ಹೋಗಿ ಮತ್ತೆ ರಿಟರ್ನ್ ಬರೋಕ್ಕಾಗ್ದೇ ಅಕ್ಕಿಗಳು ಅಲ್ಲಿ ಇಲ್ಲಿ ಮಿಸ್ ಆಗುತ್ತೆ. ಆಲ್ರೆಡಿ ನಮ್ಮ ಹತ್ರ ಒಂದು 2-3 ಅಕ್ಕಿ ಹತ್ರ ಮಿಸ್ ಆಗಿತ್ತು. ರಿಟರ್ನ್ ಮತ್ತೆ ನಿನ್ನೆ ಒಂದು ಅಕ್ಕಿ ಬಂದಿದೆ, ಹಾಗೆ ಇವತ್ತೊಂದು ಅಕ್ಕಿ ಬಂದಿದೆ. ಅದಕ್ಕೋಸ್ಕರನೇ ಬಿಡ್ಬೇಕಾದ್ರೆ ಆದಷ್ಟು ಅಕ್ಕಿಗಳನ್ನ ನಿಧಾನಕ್ಕೆ ಅದೇ ಚಕ್ಕರ್ಗೆ ಎದೊಳ್ಳೆ ಆ ಥರ ಮಾಡಿರಿ. ಫೋರ್ಸ್ ಮಾಡಿ ಅಕ್ಕಿನ ಓಡ್ಸೋಕೆ ಹೋಗಿ ಸುಮ್ಮನೆ ಖಾಲಿ ಕೂರ್ಸೋಕೆ ಹೋಗ್ಬಿಡಿ. ಓಕೆನಾ, ಅಕ್ಕಿ ಬಿಡೋದೆಲ್ಲ ನಾವು ಯಾವ ಥರ ಬಿಡ್ತಾಯಿದ್ವಿ ಅನ್ನೋದೆಲ್ಲ ಪೂರ್ತಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಈ ವಿಡಿಯೋದಲ್ಲಿ ಹೊಸ ತಾರ ಹೆಣ್ಣು ನೋಡ್ಬೋದು ನೀವು. ಈ ತಾರ ಹೆಣ್ಣು ನಮ್ಮ ತಾರ ಗಂಡಿಗೆ ಅಂತ ತಂದಿರೋದು. ಹಳೇ ಲೈನ್ ಅಂದರೆ ಒಂದು ಹೆಣ್ಣಕ್ಕಿ ಇತ್ತು, ಆ ಹೆಣ್ಣಿಗೆ ನಮ್ಮನ ಒಂದು ಗಂಡು ಹಾಕಿ ನಮ್ಮ ಫ್ರೆಂಡ್ ಮನೇಲಿ ಪಟ ಮಾಡಿಸಿ ತಂದಿರೋ ಅಕ್ಕಿ ಇದು. ತುಂಬ ಚೆನ್ನಾಗಿದೆ, ಫುಲ್ ಬ್ಲೂ ಶೇಡು. ಈ ಗಂಡಿಗೆ ನಮ್ಮ 14 ಬಾಲ ಇದೇನಿದೆ ತಾರ, ಅದನ್ನ ಹಾಕೋಣ ಅಂತ ಇದ್ದೀನಿ. ಏಕೆ ಅಂತಂದರೆ ಈ ಹೆಣ್ಣಲ್ಲಿ ಏನು ನಾವು ತಾರ ಈ ಹೆಣ್ಣು ಹಾಕ್ತಿದ್ವಿ, ಇದ್ರಲ್ಲಿ ಕುತ್ಕೊತಾ ಇಲ್ಲ. ಓಕೆನಾ, ಅದಕ್ಕೋಸ್ಕರ ಅಷ್ಟೇ. ಇನ್ನು ಇದು ಗೇರ್ವಾ, ಅಂದರೆ ಇದು ಲಾಲ್ಚಿನಿಗೆ ಬರುತ್ತೆ. ಈ ಲಾಲ್ಚಿನಿ ನೋಡ್ಬೋದು, ಸ್ವಲ್ಪ ಕಾಲು ಸೊಟ್ಟ. ಈ ಗಂಡೆ ಏನಕ್ಕೆ ತಂದಿದ್ದೀನಿ ಅಂತಂದರೆ, ಇದು ಮತ್ತು ಈ ಗೇರ್ವ ಹೆಣ್ಣು ಇದು ಎರಡು ಒಂದೇ ಲೈನಲ್ಲಿ ಬಂದಿರೋದು. ಹಾಗೆ ನಮ್ಮ ಸುರ್ಮಿ ಪಟ ನೋಡ್ಬೋದು, ಪಟ ಅಂತ ಏನಿಲ್ಲ, ಆಲ್ರೆಡಿ ಅಕ್ಕಿಗೆ 1.5 ದಿವಸ ಆಗಿದೆ. ಫೀಮೇಲು ಮಸ್ತಿಲಿದೆ, ರೆಕ್ಕೆನೂ ಸಹ ಕೊಟ್ಟಿದ್ದೀನಿ. ಈ ಸಲ ಸ್ವಲ್ಪ ಅಕ್ಕಿನ ಒಡ್ಡಾಡಿಸಿ ಚೆನ್ನಾಗೇ ಬಿಡಬೇಕು. ನೋಡ್ರಿ ಯಾವ ಥರ ಗುಮಾಯಿಸ್ತಾ ಇದೆ ಅಕ್ಕಿ. ಇನ್ನು ಇದು ನಮ್ಮ ಚೀನಿ ಮತ್ತು ಬೂರಿಲಿ ಬಂದಿರೋ ಪಟ, ಇನ್ನು ಜೀರೋಕಲ್ಲಿ ಪಟ. ಇದನ್ನು ರೆಡಿ ಮಾಡ್ಕೊಬೇಕು. ಸ್ವಲ್ಪ ತಾಯಿ ರೆಕ್ಕೆನ ಹಾಳು ಮಾಡ್ಕೊಂಡಿದೆ, ರೆಡಿ ಮಾಡ್ಕೊಬೇಕು. ಆಲ್ಮೋಸ್ಟ್ ಅಲ್ಲಿ ಪಟಗಳು ನಾನು ಏನು ಮಾಡಿಸಿದ್ದೀನೋ ಈ ಸಲ ಏನಾಗಿದೆ ಅಂತಂದರೆ, ನೀಟಾಗಿ ಮೇಂಟೈನ್ ಮಾಡ್ದೇನೆ ಸ್ವಲ್ಪ ರೆಕ್ಕೆ ಎಲ್ಲ ಹಾಳು ಮಾಡ್ಕೊಂಡಿದೆ. ಹಾಗೆ ತುಂಬ ಜನ ಸೇಲ್ಸ್ ವಿಡಿಯೋನು ಕೇಳ್ತಾ ಇದ್ದೀರಾ. ಅಕ್ಕಿಗಳು ಇನ್ನೂ ಯಾವುದು ಸೇಲ್ಸ್ ಬಂದಿಲ್ಲ, ಅದ್ರ ಬಗ್ಗೆ ಪೂರ್ತಿ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಓಕೆನಾ, ಈಗ ಜೊತೆ ಆಗಿರ್ಬೋದು ಮತ್ತು ಅಕ್ಕಿಗೆ ರೈಸ್ ಆಗಿರ್ಬೋದು, ಡೈಲಿ ಅಂದರೆ ದಿನ ಬಿಟ್ಟು ದಿನ ಅಕ್ಕಿನ ಈಚೆಗೆ ಬಿಟ್ಟು ಹುಳ್ಳಿಕಾಳಾಗಿರ್ಬೋದು, ಗೋಧಿ ಎಲ್ಲನೂ ಹಾಕ್ಕೊತ ಬರ್ರಿ. ಸ್ವಲ್ಪ ಬಿಸಿಲಿರೋದ್ರಿಂದ ನಾನು ನೋಡ್ಬೋದು ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ ನೀರನ್ನ. ನೀವೇನಾರು ಮನೆ ತವೇ ಇದ್ದರೆ, ಅಕಸ್ಮಾತ್ ಏನಾರು ಏನು ಜಾಬ್ಗೆ ಹೋಗಿ ಏನೋ ಹೋಗ್ದೇನೆ ಫ್ರೀ ಟೈಮಲ್ಲಿ ಏನೋ ಅಂತಂದರೆ ಅಕ್ಕಿನ ಆರಾಮಾಗಿ ಈಚೆಗೆ ಬಿಡ್ಕೊಂಡು ಹುಳ್ಳಿಕಾಳು, ಗೋಧಿ, ಈ ಸಜ್ಜೆ, ಆಮೇಲೆ ರೈಸ್ ಐಟಮ್ ಆಗಿರ್ಬೋದು. ಅಂದರೆ ರೈಸ್ನು ಸಹ ನೀವು ಅಂದರೆ ವಾರಕ್ಕೆ 1-2 ಸಲ ಆ ಥರ ಹಾಕಬೇಕು. ಡೈಲಿ ಹಾಕೋದ್ರಿಂದ ಅದು ಸೈಡ್ ಎಫೆಕ್ಟ್ ಆಗುತ್ತೆ. ಆಮೇಲೆ ಇದು ಹಾಕೋದ್ರಿಂದ, ಇವೆಲ್ಲ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅಕ್ಕಿ ಹೆಲ್ತು ತುಂಬ ಚೆನ್ನಾಗಿರುತ್ತೆ, ವೀಕ್ ಆಗೋಕ್ಕೆ ಹೋಗಲ್ಲ. ಅಂದರೆ ಏನು ಅಂದರೆ ಮೂಳೆ ಬಿಟ್ಕೊಳ್ಳಲ್ಲ ಅಕ್ಕಿಗಳು, ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ, ರೈಸ್ ಐಟಮ್ ತಿನ್ನೋದ್ರಿಂದ ಅದಕ್ಕೂ ಸ್ವಲ್ಪ ಸ್ಪೈಸಿ ಫುಡ್ ಅಂದರೆ ಗಂಟ್ಲಿಗೆ ಹೋದಾಗಿಂದ ಈ ಕಫ ಆಗಿರ್ಬೋದು
ಆಗಿರ್ಬೋದು ಎಲ್ಲ ಸ್ವಲ್ಪ ಆದಷ್ಟು ಅವಾಯ್ಡ್ ಆಗುತ್ತೆ. ಓಕೆನಾ, ಇದು ನೀವು ಟ್ರೈ ಮಾಡಿ ಫೀಡ್ಬ್ಯಾಕ್ ಕೊಡ್ರಿ ಯಾವ ಥರ ವರ್ಕ್ ಆಗ್ತಿದೆ ಅನ್ನೋದೆಲ್ಲ ಪೂರ್ತಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕು ಅಂತ ನೀವು ಕಮೆಂಟ್ ಮಾಡಿ, ಅದ್ರದ್ದು ಬಗ್ಗೆನೇ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.